ಹಾಯ್ ಹಲೋ ನಮಸ್ಕಾರ ವಿದ್ಯಾರ್ಥಿಗಳೇ. ಸೊ ಮೊದಲನೇದಾಗಿ ನಿಮಗೆ ನೇವಿ SSR ಎಕ್ಸಾಮ್ ಕೂಡ ಆ ಥರದಲ್ಲಿ ಬಂದು ಸೊ ಯಾವಾಗಿದೆ ಅಂತಂದರೆ ನೋಡ್ತಿರ್ಬೋದು. ಸೊ ನೇವಿ SSR ಎಕ್ಸಾಮ್ ನಾವು ನಮ್ಮೊಂದು ಗ್ರೂಪಲ್ಲಿ ಸೊ ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇರ್ತೀವಿ. ಹಾಗೆ SSR ಎಕ್ಸಾಮ್ MR ಡೇಟ್ ಬಂದು 14ರಿಂದ 15 ಮೇ 14ರಿಂದ 15 ಎರಡರಲ್ಲಿ ನಡೆಯುತ್ತೆ. ಮೆಡಿಕಲ್ ಅಸಿಸ್ಟೆಂಟ್ 16ಕ್ಕಾಗುತ್ತೆ. ಓಕೆ, SSR ಬಂದು 13ನೇ ತಾರೀಕು ಮೇ ನಡೆಯುತ್ತೆ. ಇನ್ನು ನಿಮ್ಮದು ಅಡ್ಮಿಟ್ ಕಾರ್ಡ್ 2 ದಿನ ಇರ್ತಾ ಬರುತ್ತೆ. ಓಕೆ, ಈ ಒಂದು ಗ್ರೂಪಲ್ಲಿ ಸೊ ಕ್ವಿಜ್ ಟೈಪ್ ಕ್ವಶನ್ ಕೂಡ ಕೇಳಿದ್ದೀವಿ. ಸೊ PDF ಕೂಡ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಕರೆಂಟ್ ಅಫೇರ್ಸ್ ಕೂಡ ನಿಮ್ಗೆ ಸಿಗುತ್ತೆ. ಆನಂತರ ಸೊ ಪ್ರತಿಯೊಂದು PDF ಪ್ರತಿಯೊಂದು ಗ್ರೂಪಲ್ಲಿದೆ. ಸೊ ಗ್ರೂಪು ಡಿಸ್ಕ್ರಿಪ್ಷನಲ್ಲಿ ಇದೆ. ಸೊ ಇವತ್ತು ಏನು ನೋಡೋಣ ಅಂತಂದರೆ ನೇವಿ SSR ಅಂದರೆ 2023ರಲ್ಲಿ ನಡೆದಂಥ ಕ್ವಶನ್ ಪೇಪರ್ ಫೆಬ್ರವರಿ 7ರಂದು ನಡೆದಂಥ 2023ರ ಪ್ರೀವಿಯಸ್ ಅಂದರೆ ಹಳೆಯ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡೋಣ. ಸೊ ನಿಮಗೆ 100 ಅಂಕ ಇವೆ. ಸೊ ಇದರಲ್ಲಿ 100 ಕ್ವಶನ್ಸ್ ಇವೆ. ನಾನು ಈ ಒಂದು ವಿಡಿಯೋದಲ್ಲಿ ಸೊ ಜಸ್ಟ್ 50 ಕ್ವಶನ್ ಡಿಸ್ಕಷನ್ ಮಾಡ್ತೀನಿ. ಇದಕ್ಕೆ ಸೆಟ್ 1 ಅಂತ ಬೇಕಾದರೂ ಹೇಳ್ಬೋದು ವಿಡಿಯೋ 1ಗೆ. ಸೊ ನಾಳೆ ನಿಮಗೆ ಸೆಟ್ 2 ಅಂತಂದರೆ ಇನ್ನು ಮಿಕ್ಕಿದ್ದ 50 ಕ್ವಶನ್ ಪಾರ್ಟ್ 2 ಅಪ್ಲೋಡ್ ಆಗುತ್ತೆ. ಈ ಒಂದು ವಿಡಿಯೋದಲ್ಲಿ ಮಾತ್ರ 50 ಕ್ವಶನ್ ಅಷ್ಟೇ ಡಿಸ್ಕಷನ್ ವಿತ್ ಆನ್ಸರ್ ಕರೆಕ್ಟಾಗಿ ಮಾಡೋಣ. ಓಕೆ, ಜಾಸ್ತಿ ಆದರೆ ಕನ್ಫ್ಯೂಸ್ ಆಗುತ್ತೆ, ವಿಡಿಯೋ ಲೆಂತಿ ಆಗುತ್ತೆ, ನೋಡ್ಲಿಕ್ಕೆ ನಿಮಗೆ ಇಂಟ್ರೆಸ್ಟ್ ಬರೋದಿಲ್ಲ. ಇನ್ನು ತಡ ಮಾಡಿದೆ ಸೊ ನೋಡಿ ನೇವಿ SSR ಈ ಒಂದು PDF ಫ್ರೀಯಾಗಿ ನಾ ಹೇಳಿದ್ನೆಲ್ಲ ವಾಟ್ಸಪ್ಪಲ್ಲಿ ಹಾಕ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಗ್ರೂಪ್ ಡಿಸ್ಕ್ರಿಪ್ಷನಲ್ಲಿದೆ. ಮೊದಲೇ ಪ್ರಶ್ನೆ ನೋಡಿ, ಚೂಸ್ ದ ವರ್ಡ್ ವಿಚ್ ಇಸ್ ದಿ ಮೋಸ್ಟ್ ಕ್ಲೋಸ್ಲಿ closely the same to the meaning of the given words. ನೋಡಿ ಈ ಒಂದು ವರ್ಡ್ ಏನು ಕಾಣ್ತಿದೆ ಅಲ್ಲ, ಈ ಒಂದು ವರ್ಡ್ ಮೀನಿಂಗ್ನ ಅತಿ ಸಮೀಪ ಕ್ಲೋಸ್ ಆಗಿದಂಥ ವರ್ಡ್ ಯಾವ್ದು ಕೇಳಿದ್ದಾರೆ ನೋಡಿ. ಅಂಬಿಗ್ಯೂಸ್ ಅಂತ ಇದೆ. ಸೊ ಆಪ್ಷನ್ 1 ಕ್ಲಿಯರ್, B ಡೌಟ್ಫುಲ್, C ಲಾರ್ಜ್, D ಕಾಂಪ್ಲಿಕೇಟೆಡ್. ಇದಕ್ಕೆ ಉತ್ತರ ಬಂದು ಆಪ್ಷನ್ B ಡೌಟ್ಫುಲ್ ಆಗುತ್ತೆ. ಇನ್ನು ಎರಡನೇ ಪ್ರಶ್ನೆ, ಸೆಲೆಕ್ಟ್ ದಿ ಮೋಸ್ಟ್ ಅಪ್ರಾಪ್ರಿಯೇಟ್ ಸಿನಾನಿಮ್ ಆಫ್ ದಿ ಗಿವಿನ್ ವರ್ಡ್. ಸಿನಾನಿಮ್ ಈ ಕೊಟ್ಟಿರುವ ಒಂದು ವರ್ಡ್ದ ಸಿನಾನಿಮ್ ನೀವು ಕಂಡುಹಿಡಿಬೇಕು. ಆಪ್ಷನ್ A ಪ್ಯಾಟರ್ನಲ್, B ಇಂಪ್ರಿಯಲ್, C ಗಾಡ್ ಫಿಯರಿಂಗ್, D ಆನ್ಸಿಸ್ಟ್ರಿಯಲ್. ಇದು ಬಂದು ಆಪ್ಷನ್ 2 ಆಗುತ್ತೆ, B. ಇನ್ನು ಮೂರನೇ ಪ್ರಶ್ನೆ, ಸೆಲೆಕ್ಟ್ ದಿ ಕರೆಕ್ಟ್ ಡೈರೆಕ್ಟ್ ನರೇಷನ್ ಆಫ್ ದಿ ಗಿವನ್ ಸೆಂಟೆನ್ಸ್. ಅಂದರೆ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾನೆ, ಅದಕ್ಕೆ ನೀವು ಕರೆಕ್ಟ್ ನರೇಷನ್ ಅಂದರೆ ಮಾತನಾಡೋ ಪ್ರಕ್ರಿಯೆ, ಡೈಲಾಗ್ ಕರೆಕ್ಟ್ ಆಗಬೇಕು. ನೋಡಿ, ಕೆವಿನ್ ಟೋಲ್ಡ್ ಮೀ ದ್ಯಾಟ್ ಹಿ ಹ್ಯಾಡ್ ಕಂಪ್ಲೀಟ್ ಹಿಸ್ ಅಸೈನ್ಮೆಂಟ್. ಏನಿದೆ ಅಂತಂದರೆ ಕೆವಿನ್ ಅವನು ಹೇಳ್ತಿದ್ದಾನೆ, ಏನು ಹೇಳ್ತಿದ್ದಾನೆ, ಅವನು ಅಸೈನ್ಮೆಂಟ್ ಕಂಪ್ಲೀಟೆಡ್ ಮಾಡಿದ್ದಾನೆ. ಅದು ಕರೆಕ್ಟ್ ಆನ್ಸರ್ ನೋಡಿ. ಕೆವಿನ್ ಸೇಡ್ ಟು ಮೀ ಅಂದರೆ ಕೆವಿನ್ ನನಗೆ ಹೇಳ್ದ ಐ ಕಂಪ್ಲೀಟೆಡ್ ಮೈ ಅಸೈನ್ಮೆಂಟ್. ಅವನು ಹೇಳಿದ ಏನಂತಂದರೆ ಅವನು ಕಂಪ್ಲೀಟ್ ಮಾಡಿದ್ದಾನೆ ಅವನ ಅಸೈನ್ಮೆಂಟ್, ಮೈ ಅಸೈನ್ಮೆಂಟ್. ಸೊ ಆಪ್ಷನ್ 3 ಆಗುತ್ತೆ. ಓಕೆ, ನಾಲ್ಕನೇ ಪ್ರಶ್ನೆ ಕಡೆ ಬರೋಣ. ರೀಡ್ ದಿ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್. ಸೊ ನೋಡಿ, ಈ ಒಂದು ಪ್ಯಾಸೇಜ್ ಓದ್ತಾ ಕೂತ್ರೆ ಸೊ ಬೆಳಗ್ಗೆ ಆಗುತ್ತೆ. ಸೊ ನೀವು ಓದ್ಕೊಳ್ಳಿ, PDF ಅಲ್ಲಿ ಸಿಗುತ್ತೆ. ಓದ್ಕೊಂಡು ಪ್ರಿಪೇರ್ ಆಗೋರಿದ್ರೆ ಓದ್ಕೊಂಡು ಪ್ರಿಪೇರ್ ಆಗ್ರಿ. ಸೊ ನಾವು ಜಸ್ಟ್ ಕ್ವಶನ್ ಕಡೆ ಬರೋಣ. ನೋಡಿ, ವೆನ್ ದಿ ಚಿಲ್ಡ್ರನ್ ಡೆವಲಪ್ ದೇರ್ ಮದರ್ ಟಂಗ್. ಸೊ ಪ್ಯಾಸೇಜ್ ತುಂಬ ಲೆಂತ್ ಇದೆ ಇದರಲ್ಲಿ. ಇದರ ಮೇಲೆ ಒಂದು ಪ್ರಶ್ನೆ ಕೇಳಿದೆ ನೋಡಿ, ಯಾವ ರೀತಿ ಅಂದರೆ ಅ ಮ್ಯಾನ್ ಇಂಡಿಜಿನಸ್ ಸ್ಪೀಚ್ ಈಸ್ ಆಲ್ಮೋಸ್ಟ್ ಲೈಕ್ ಹೀಸ್. ಒಬ್ಬ ಮನುಷ್ಯನ ಸ್ಪೀಚ್ ಯಾವ ರೀತಿ ಲೈಕ್ ಆಗುತ್ತೆ? ಸೋಲ್, ಶಾಡೋ, ಫೆಲ್ಲೋ, ಆಟ್ ಹೇರ್. ಆನ್ಸರ್ ಬಂದು ಆಪ್ಷನ್ 2 ಶಾಡೋ ಥರ. ಐದನೇ ಪ್ರಶ್ನೆ, ಓಕೆ ಥರ್ಡ್ ದಿ ವೊಕ್ಯಾಬ್ಯುಲರ್ ಮೋಸ್ಟ್ ಹ್ಯೂಮನ್ ಬೀಯಿಂಗ್ ಅಕಾಂಪ್ಲಿಷ್. ಆಪ್ಷನ್ 1, 2, 3, 4 ಓಕೆ ಇದೆ. ಇದಕ್ಕೆ ಉತ್ತರ ಒಂದು ಆಪ್ಷನ್ 4 ಕ್ಯಾರೆಕ್ಟರಿಸ್ಟಿಕ್ ಎಕ್ಸ್ಪ್ರೆನ್ಸಿವ್. ಓಕೆ, ಆರನೇ ಪ್ರಶ್ನೆ ಕಡೆ ಬರೋಣ. ಅಕಾರ್ಡಿಂಗ್ ಟು ದಿ ಓಲ್ಡ್ ಸೇಯಿಂಗ್ ವಿ ಶುಡ್ ಡ್ರಿಂಕ್ ವಾಟರ್ ಔಟ್ ಆಫ್ ಓನ್ ಪ್ಯಾಕೆಟ್, ಟ್ಯಾವನ್, ಸೆಟ್ರನ್ ಬಾಕ್ಸ್. ಆಪ್ಷನ್ 3 ಸೆಟ್ರನ್. ಇದು ಇಂಗ್ಲಿಷ್ ಡಿಸ್ಕಷನ್ ಆಗಿರುತ್ತೆ. ಸೊ 7ನೇ ಪ್ರಶ್ನೆ ಕಡೆ ಬರೋಣ.
In education, training in the free use of mother tongue should be given. 1 second. Okay. Option A ನೋಡಿ, secondary place, primary place, tertiary place, intermediary place. ಉತ್ತರ ಬಂದು ಆಪ್ಷನ್ 2 ಪ್ರೈಮರಿ ಪ್ಲೇಸ್ ಆಗುತ್ತೆ. 8ನೇ ಪ್ರಶ್ನೆ, ಸೆಲೆಕ್ಟ್ ದಿ ಮೋಸ್ಟ್ ಅಪ್ರಾಪ್ರಿಯೇಟ್ ಮೀನಿಂಗ್ ಆಫ್ ದಿ ಗಿವನ್ ಆಡಮ್ ಇನ್ ಹಾಟ್ ವಾಟರ್ಸ್ ಅಂತ ಇದೆ. ಸೊ ಟು ಬಿ ಇನ್ ಟ್ರಬಲ್, ಟು ಡೀಪ್ ಇನ್ ಹಾಟ್ ವಾಟರ್, ಟು ಬಿ ಇನ್ ಅ ಹಾಟ್ ಕ್ಲೈಮೇಟ್, ಟು ಫೀಲ್ ರಿಯಲೈಸ್ಡ್. ಓಕೆ, ಇದಕ್ಕೆ ಉತ್ತರ ಬಂದು ಆಪ್ಷನ್ 1 ಆಗುತ್ತೆ, ಟು ಬಿ ಇನ್ ಟ್ರಬಲ್. 9ನೇ ಪ್ರಶ್ನೆ ಕಡೆ ಬರೋಣ. ಚೂಸ್ ದಿ ಆಪ್ಷನ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ದ ಮೀನಿಂಗ್ ಆಫ್ ದಿ ಹೈಲೈಟೆಡ್ ಆಡಮ್ ಆರ್ ಫ್ರೈಸ್. ಹೌ ಕ್ಯಾನ್ ಯು ಡೂ ಬಿ ಆಸ್ ಫ್ರೆಶ್ ಆಸ್ ಡೈಸಿ ಸೋ ಅರ್ಲಿ ಇನ್ ದಿ ಮಾರ್ನಿಂಗ್ ಅಂತ ಕೇಳಿದ್ದಾನೆ. ಇದಕ್ಕೆ ಉತ್ತರ ನೋಡೋದಾದ್ರೆ ಎನರ್ಜಿ ಗ್ಯಾಟಿಕ್, ಆಪ್ಷನ್ ಎ ಆಗುತ್ತೆ. ಸೊ ಬಿ ನೋಡಿ, ಇನ್ನೋಸೆಂಟ್, ಫುಲಿಶ್, ಡೆಲಿಕೇಟ್. ಇದಕ್ಕೆ ಉತ್ತರ ಬಂದು ಆಪ್ಷನ್ ಎ. ಇನ್ನು 10ನೇ ಪ್ರಶ್ನೆ ಕಡೆ ಬರೋಣ. ಡೈರೆಕ್ಷನ್ ವಿಚ್ ಇಸ್ ದಿ ಫಾಲೋವಿಂಗ್ ಸೆಂಟೆನ್ಸ್ ಇಸ್ ಕರೆಕ್ಟ್ಲಿ ಫಂಕ್ಷರ್ಡ್ ಅಂತಂದ್ರೆ ಡೈರೆಕ್ಷನ್ ಅನ್ನೋ ವರ್ಡ್ ಈ ಒಂದು ಕೆಳಗಿನ ಲೈನ್ಗಳಲ್ಲಿ ಯಾವ್ದು ಕರೆಕ್ಟ್ ಆಗಿದೆ. ರಿಷಿ ವಾಂಟ್ಸ್ ಗೋ ಟು ಔಟ್, ರಿಷಿ ವಾಂಟ್ಸ್ ಟು ಸ್ಟೇ ಹೋಮ್. ಸೆಕೆಂಡ್ ನೋಡಿ, ರಿಷಿ ವಾಂಟ್ಸ್ ಟು ಗೋ ಔಟ್. ಸೆಕೆಂಡ್ ಫಸ್ಟ್ ಒನ್ ಆಯ್ತು, ಸೆಕೆಂಡ್ ಒನ್ ನೋಡ್ರಿ, ರಿಷಿ ವಾಂಟ್ಸ್ ಟು ಗೋ ಔಟ್, ಆಮೇಲೆ ರಿಷಿ ವಾಂಟ್ಸ್ ಟು ಸ್ಟೇ ಹೋಮ್. ಸೊ ರಿಷಿ ವಾಂಟ್ಸ್ ಟು ಗೋ ಔಟ್, ರಕ್ಷಿ ಇದಾ? ರಿಷಿ ವಾಂಟ್ಸ್ ಟು ಗೋ ಔಟ್, ರಕ್ಷಿ ವಾಂಟ್ಸ್ ಟು ಸ್ಟೇ ಹೋಮ್. ರಿಷಿ ವಾಂಟ್ ಟು ಗೋ ಟು ಔಟ್, ರಿಷಿ ವಾಂಟ್ಸ್ ಟು ಗೋ ಔಟ್, ರಕ್ಷಿ ವಾಂಟ್ಸ್ ಟು ಸ್ಟೇ ಹೋಮ್. ಉತ್ತರ ಬಂದು ಆಪ್ಷನ್ ಎ ಆಗುತ್ತೆ, ನೋಡ್ಕೊಳ್ಳಿ. 11ನೇ ಪ್ರಶ್ನೆ, ಇದು ಡೈರೆಕ್ಷನ್ ವಿಚ್ ಆಫ್ ದಿ ಫಾಲೋಯಿಂಗ್ ಸೆಂಟೆನ್ಸ್ ಇಸ್ ಕರೆಕ್ಟ್ಲಿ ಫಂಕ್ಷನ್, ಯಾವ ಕರೆಕ್ಟ್ ಇದೆ ಅಂತ ಹೇಳಬೇಕು. ಸೊ ಆಪ್ಷನ್ 3, he said I would rather study physics, ಕರೆಕ್ಟ್ ಆನ್ಸರ್. 12ನೇ ಪ್ರಶ್ನೆ ಬರೋಣ. ಡೈರೆಕ್ಷನ್ಸ್, fill in the blanks in the following sentence which is the correct pronoun. My college is further than her, hers, her, she. Option 3, hers. 31 question ಕಡೆ ಬರೋಣ. Fill in the blanks with appropriate word. Choose from given alternates. Rain has a dash normal life of citizen in Mumbai. Sunk, showered, struck, bettered. Option 3, sword. ಇನ್ನು MR ಮತ್ತು SSR ಎಕ್ಸಾಮ್ ಅಂತಂದ್ರೆ ಯಾವ ಭಾಷೆಯಲ್ಲಿ ನಡೀತಂದ್ರೆ ಓನ್ಲಿ ಓಕೆ ಇಂಗ್ಲಿಷ್ ಪ್ಲಸ್ ಹಿಂದಿ, ಇವೆರಡೇ ಭಾಷೆಯಲ್ಲಿ ನಿಮ್ಗೆ ಸಿಗುತ್ತೆ, ಇಂಗ್ಲಿಷ್ ಮತ್ತು ಹಿಂದಿ. ಕನ್ನಡದಲ್ಲಿ ಇರೋದಿಲ್ಲ, ಉಳಿಕಿದ ಯಾವ ಭಾಷೆಯಲ್ಲೂ ಇರೋದಿಲ್ಲ. ಆಲ್ ದಿ ಬೆಸ್ಟ್, ಚೆನ್ನಾಗಿ ಬರೀರಿ. ಸೊ 14ನೇ ಪ್ರಶ್ನೆ ಕಡೆ ಬರೋಣ. ಡೈರೆಕ್ಷನ್, ಚೂಸ್ ದಿ ಅಪ್ರಾಪ್ರಿಯೇಟ್ ಆರ್ಟಿಕಲ್ ಟು ಕಂಪ್ಲೀಟ್ ದಿ ಗಿವನ್ ಸೆಂಟೆನ್ಸ್. ಡ್ಯಾಶ್ ರಾಜಸ್ಥಾನ್ is in dash western India. Option 1, no article A. Option 2, no article, no article. Option 3, A, comma, no article. Option 4, the, comma, no article. Option 2, ಉತ್ತರ ಬಂದು ಆಪ್ಷನ್ 2 ಆಗುತ್ತೆ. ನೋ ಆರ್ಟಿಕಲ್ ರಾಜಸ್ಥಾನ್ ಈಸ್ ಇನ್ ನೋ ಆರ್ಟಿಕಲ್ ವೆಸ್ಟರ್ನ್ ಇಂಡಿಯಾ. ಓಕೆ, 15ನೇ ಪ್ರಶ್ನೆ ಕಡೆ ಬರೋಣ. ಡೈರೆಕ್ಷನ್, ಚೂಸ್ ದಿ ರೈಟ್ ಆನ್ಸರ್ ಟು ಕಂಪ್ಲೀಟ್ ದ ಸೆಂಟೆನ್ಸ್. ಏನಿದೆ ನೋಡಿ, ಡು ಯು ಲೈಕ್ ಫಿಲ್ಮ್ಸ್ ಡ್ಯಾಶ್ ರಿಯಲ್ ಇವೆಂಟ್ಸ್, ಕಾಮ, ಸಚ್ ಆಸ್ ವಾರ್ಸ್, ಅಬೌಟ್, ಫಾರ್, ಇನ್, ಆನ್. ಉತ್ತರ ಬಂದು ಆನ್. ಡು ಯು ಲೈಕ್ ಫಿಲ್ಮ್ಸ್ ಆನ್ ರಿಯಲ್ ಇವೆಂಟ್ಸ್ ಸಚ್ ಆಸ್ ವಾರ್ಸ್. ಓಕೆ, ಈ ರೀತಿ ಬರಿಬೇಕು. ಇನ್ನು ನಾವು 500 ಸಬ್ಸ್ಕ್ರೈಬರ್ಸ್ಗೆ ತುಂಬ ಅಂದರೆ ತುಂಬ ಹತ್ರ ಇದ್ದೀವಿ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಖಂಡಿತ ಮಾಡಬೇಕು, ಮಾಡಿರಿ ಪ್ಲೀಸ್. ಯಾಕಂದರೆ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ಸಪೋರ್ಟ್ ಆಗುತ್ತೆ. ಇನ್ನೊಂದೇನು ಗೊತ್ತಾ, ಎಕ್ಸಾಮ್ ಮೇ 13 ಇದೆ ನೋಡಿ, SSR. ಡೈಲಿ ಒಂದೊಂದು ಟಾಪಿಕ್ ಬಗ್ಗೆ ಒಂದೊಂದು ವಿಡಿಯೋ ಹಾಕ್ತೀನಿ. ಟಾಪಿಕ್ ಮಾಡಲಿಲ್ಲ ಅಂದರೂ ಡೈಲಿ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ವಿಡಿಯೋ ಹಾಕ್ತೀನಿ. ಟಾರ್ಗೆಟ್ 12 ದಿನ, 12 ಡೇಸ್, 2 ವೀಕ್ಸ್ ಟಾರ್ಗೆಟೆಡ್. ಇವತ್ತಿಂದನೇ ಸ್ಟಾರ್ಟ್ ಮಾಡೋಣ, ಇದೇ ಮೊದಲನೇ ವಿಡಿಯೋ. ಓಕೆ, ಆರ್ಮಿ ಕೂಡ ಕಂಟಿನ್ಯೂ ಆಗ್ತಿದೆ, ಇದು ಒಂದು ಕಂಟಿನ್ಯೂ ಮಾಡೋಣ.
Okay. Choose the correct conjunction to complete the sentence. We finished the work dash he tired the objects use at every step. Although never let's despite however. ಆನ್ಸರ್ ಬಂದು ಆಪ್ಷನ್ 1 although. Okay. 17ನೇ ಪ್ರಶ್ನೆಗೆ ಬರೋಣ. ಚೂಸ್ ದಿ ಮೋಸ್ಟ್ ಅಪ್ರಾಪ್ರಿಯೇಟ್ ಪರ್ಸನಲ್ ವರ್ಬ್. ಐ ಆಮ್ ವೆರಿ ಎಕ್ಸೈಟೆಡ್ ಟು ಮೀಟ್ ಯು. ಯು ಕ್ಯಾನ್ ಡ್ಯಾಶ್ ಆನ್ ಮೀ ಎನಿ ಟೈಮ್. ಡ್ರಾಪ್ ಔಟ್, ಡ್ರಾಪ್ ಅಪ್, ಡ್ರಾಪ್ ಔಟ್, ಡ್ರಾಪ್ ಬ್ಯಾಕ್, ಡ್ರಾಪ್ ಇನ್. ಉತ್ತರ ಬಂದು ಡ್ರಾಪ್ ಇನ್ ಆಪ್ಷನ್ 4. 18ನೇ ಪ್ರಶ್ನೆ. ಡೈರೆಕ್ಷನ್. ಚೂಸ್ ದಿ ಅಪ್ರಾಪ್ರಿಯೇಟ್ ಆಪ್ಷನ್ that files in the given sentence correctly. ಸೊ ಇಲ್ಲೊಂದು ಸೆಂಟೆನ್ಸ್ ಕೊಟ್ಟಿದ್ದಾನೆ, ಇದಕ್ಕೆ ನೀವು ಚೂಸ್ ದಿ ಫೈಲ್ ಕರೆಕ್ಟ್ ತುಂಬಬೇಕು. ಡ್ಯಾಶ್ ಯು ಹ್ಯಾವ್ ಕಮ್ ಟು ಆಫೀಸ್, ಯು ಮೇ ಆಸ್ ವೆಲ್ ಕಂಪ್ಲೀಟ್ ದ ಬ್ಯಾಕ್ ಲಾಗ್. ಆಪ್ಷನ್ 1 ಆ್ಯಂಡ್, 2 ಬಟ್, 3 ಸೈನ್ಸ್, 4 ಫಾರ್ ಇನ್ಸ್ಟೆನ್ಸ್. ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ 3 ಸೈನ್ಸ್. ಓಕೆ. 19ನೇ ಪ್ರಶ್ನೆಗಳು ಬರೋಣ. ಚೂಸ್ ದಿ ರೈಟ್ ಟ್ಯಾಗ್. ಹಿ ವಾಸಂಟ್ ಹಿಯರ್ ಯಸ್ಟರ್ಡೇ. ಡಿಡ್ ಹಿ, ಡಿಡ್ ಹಿ, ಡಿಡಂಟ್ ಹಿ, ಡಿಡ್ ಹಿ, ವಾಸ್ ಹಿ, ವಾಸಂಟ್ ಹಿ. ಆಪ್ಷನ್ ಬಂದು ಆಪ್ಷನ್ 3 ಆಗುತ್ತೆ, ವಾಸ್ ಹಿ. ಉತ್ತರ ಒಂದು ಕರೆಕ್ಟ್ ಆಪ್ಷನ್. 20ನೇ ಪ್ರಶ್ನೆಗೆ ಬರೋಣ. ಸೆಲೆಕ್ಟ್ ದಿ ಮೋಸ್ಟ್ ಅಪ್ರಾಪ್ರಿಯೇಟ್ ಆಂಥೋನಿಮ್ ಆಫ್ ಗಿವನ್ ವರ್ಡ್. ಸ್ಟೆಫ್, ಸ್ಟ್ರಾಂಗ್, ಟೆಂಡರ್, ರೆಗಿಡ್, ಟೈಟ್. ಆನ್ಸರ್ ಒಂದು ಟೆಂಡರ್. ಆಂಥೋನಿಮ್ ಅಂದ್ರೆ ವಿರುದ್ಧಾರ್ಥಕ ಪದ. 21ನೇ ಪ್ರಶ್ನೆ. ಚೂಸ್ ದಿ ಅಪ್ರಾಪ್ರಿಯೇಟ್ ಅಂಥೋನಿಮ್ ಹೈಲೈಟ್ ವರ್ಡ್. ಸೊ ಇದು ಸೇಮ್ ಅಂಥೋನಿಮ್ ಕೇಳಿದಾನೆ, ಏನು ಕೇಳಿದಾನೆ ಇದೇ ಒಂದು ವರ್ಡ್. ಇನ್ ಸಿ ಸ್ಯಾಂಡ್ಸ್, ರೈನ್, ಇನ್ ಅಂಡರ್ಟೆಡ್, ಲೋ ಲೇಯಿಂಗ್ ಏರಿಯಾಸ್. ಉತ್ತರ ಬಂದು ಆಪ್ಷನ್ 1 ಒಕ್ಯಾಸಿನಲ್. ಓಕೆ. 22ನೇ ಪ್ರಶ್ನೆ. ಕನ್ವರ್ಟ್ ಟು ಇಂಡೈರೆಕ್ಟ್ ಸ್ಪೀಚ್. ಈ ಒಂದು ಡೈಲಾಗ್ನ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಕನ್ವರ್ಟ್ ಮಾಡ್ರಿ. ಐ ಸೇಡ್ ಟು ಹಿಮ್ ಗುಡ್ ಮಾರ್ನಿಂಗ್, ಹೌ ಡು ಯು ಡು. ಓಕೆ. ಆಪ್ಷನ್ ನೋಡಿ. ಐ ಟೋಲ್ಡ್ ಹಿಮ್ ಗುಡ್ ಮಾರ್ನಿಂಗ್ ಆ್ಯಂಡ್ ಆಸ್ಕ್ಡ್ ಹಿಮ್ ಹೌ ಹಿ ಡಿಡ್. 2ನೇ ಆಪ್ಷನ್ ನೋಡಿ. ಐ ವಿಶ್ಡ್ ಹಿಮ್ ಗುಡ್ ಮಾರ್ನಿಂಗ್, ಹಿ ಆಸ್ಕ್ಡ್ ಹಿಮ್ ಹೌ ಹಿ ಡಿಡ್. 3ನೇ ಆಪ್ಷನ್ ನೋಡಿ. ಐ ಸೇಡ್ ಟು ಹಿಮ್ ದ್ಯಾಟ್ ಗುಡ್ ಮಾರ್ನಿಂಗ್, ಹೌ ಹಿ ಡಿಡ್. 4ನೇ ಆಪ್ಷನ್ ನೋಡೋಣ. ಐ ಸೇಡ್ ಟು ಹಿಮ್ ಗುಡ್ ಮಾರ್ನಿಂಗ್ ಆ್ಯಂಡ್ ಆಸ್ಕ್ಡ್ ಹಿಮ್ ಹೌ ಹಿ ಡಿಡ್. ಸೊ ಫೈನಲ್ ಆಗಿ ಆನ್ಸರ್ ನೋಡೋದಾದ್ರೆ ಆಪ್ಷನ್ 2 ಐ ವಿಶ್ಡ್ ಹಿಮ್ ಗುಡ್ ಮಾರ್ನಿಂಗ್ ಆ್ಯಂಡ್ ಆಸ್ಕ್ಡ್ ಹಿಮ್ ಹೌ ಹಿ ಡಿಡ್. 23ನೇ ಪ್ರಶ್ನೆ ಕಡೆ ಬರೋಣ. ವಿಚ್ ಆಫ್ ದಿ ಫಾಲೋವಿಂಗ್ ಡೆಫಿನೆಂಟ್ಸ್ ಬೆಸ್ಟ್ ಡಿಸ್ಕ್ರೈಬ್ಸ್ ದ phrasal verb cut in to make a sharp object penetrate something. ಟು ಆಪ್ಷನ್ ಕರೆಕ್ಟ್ ಆಪ್ಷನ್ ನೋಡಿ. ಟು ಆನ್ಸರ್ 2 ಆಗುತ್ತೆ, ಆಪ್ಷನ್ ಬಿ. ರೈಟ್ ಆನ್ಸರ್ ಇಸ್ ದಿಸ್ ಒನ್. ಟು ಇಂಟರಪ್ಟ್ ಆರ್ intrude on a conversation or activity. 24ನೇ ಪ್ರಶ್ನೆ. ಇಮಿಡಿಯೇಟ್ ಸ್ಟೆಪ್ಸ್ ಆರ್ ಬೀಯಿಂಗ್ ಟೇಕನ್ ಟು ರಿಟರ್ನ್ ಆಲ್ ಅನ್ಯೂಸ್ಡ್ ಫಂಡ್ಸ್ ಟು ದಿ ಎಸ್ಟಾಬ್ಲಿಷ್ಮೆಂಟ್ ಸೆಕ್ಷನ್. ಚೇಂಜ್ ದಿ ವಾಯ್ಸ್. ಏನಿದೆ? ಚೇಂಜ್ ದಿ ವಾಯ್ಸ್ ಅಂತ ಇದೆ. ಆಪ್ಷನ್ 1 ದ ಎಸ್ಟಾಬ್ಲಿಷ್ಮೆಂಟ್ ಸೆಕ್ಷನ್ ಟೇಕ್ಸ್ ಇಮಿಡಿಯೇಟ್ ಸ್ಟೆಪ್ಸ್ ಟು ರಿಟರ್ನ್. ಆಪ್ಷನ್ 2 ಕರೆಕ್ಟ್. ಆಪ್ಷನ್ 2 ದ ಎಸ್ಟಾಬ್ಲಿಷ್ಮೆಂಟ್ ಸೆಲೆಕ್ಷನ್ ಈಸ್ ಟೇಕಿಂಗ್ ಇಮಿಡಿಯೇಟ್ ಸ್ಟೆಪ್ಸ್ ಟು ರಿಟರ್ನ್. 25ನೇ ಪ್ರಶ್ನೆ ಕಡೆ ಬರೋಣ. ಇನ್ನು 25 ಪ್ರಶ್ನೆಗಳು ಬಾಕಿ ಇವೆ. ಸೆಲೆಕ್ಟ್ ದಿ ಕರೆಕ್ಟ್ ಆಕ್ಟಿವ್ ಫಾರ್ಮ್ ಆಫ್ ದಿ ಗಿವನ್ ಸೆಂಟೆನ್ಸ್. ದ ಥೀಫ್ ವಾಸ್ ಬೀಯಿಂಗ್ ಅರೆಸ್ಟೆಡ್ ಬೈ ದಿ ಪೊಲೀಸ್. ಆಪ್ಷನ್ 1 ಕರೆಕ್ಟ್. ದ ಪೊಲೀಸ್ ವಾಸ್ ಅರೆಸ್ಟಿಂಗ್ ದ ಥೀಫ್. ಓಕೆ. 26ನೇ ಪ್ರಶ್ನೆ. A block of 2 kg is stopped against a wall by applying a force P perpendicular to the wall if the coefficient of static friction is 0.4. The minimum value of P will be 980 N, 98, 490, 49. Choose option. Correct option ಬಂದು 49 N. Which of the following is the longest and
heaviest bone in the human body? Ulna, tibia, fibula, femur. ಆಪ್ಷನ್ ಒಂದು ಫೀಮರ್ ಆಗುತ್ತೆ. ಆ್ಯನ್ ಎಲೆಕ್ಟ್ರೋಮ್ಯಾಗ್ನೆಟ್ ಈಸ್ ಸೈನ್ಸ್ ಕ್ವಶನ್ ಬಂದು. ಸೊ ಇಷ್ಟೊತ್ತನ ಇಂಗ್ಲಿಷ್ ಕ್ವಶನ್ ಮುಗೀತು, ಈಗ ಸೈನ್ಸ್ ಬಂದಿದ್ದಾವೆ. ಟೆಂಪ್ರರಿ ಮ್ಯಾಗ್ನೆಟ್, 1 ಸೆಕೆಂಡ್. ಸೊ 100 ಕ್ವಶನ್ಸ್ ಇದೆ, ಲೈವ್ ಮಾಡಿದರೆ ಬೆಟರ್ ಅನ್ನಿಸ್ತು. ಓಕೆ, ಲೈವ್ ಕೂಡ ನೋಡೋಣ. 28ನೇ ಪ್ರಶ್ನೆ. ಎಲೆಕ್ಟ್ರಾನಿಕ್ ಮ್ಯಾಗ್ನೆಟ್ ಈಸ್ a temporary magnet. ಆಪ್ಷನ್ ಎ ರೈಟ್ ಆನ್ಸರ್. ನೋಡಿ 29ನೇ ಪ್ರಶ್ನೆ. A car is moving with a uniform velocity of 60 ms. 1. A retrogression of 15 ms minus 2 is produced by applying brakes. The car will stop in at a time of 6 seconds, 45 seconds, 5 seconds, 4 seconds. Correct option 4 seconds. 30 question. Intensity of gravitational field at the center of hollow sphere will be. Option 3 0 is the right answer. 31ನೇ ಪ್ರಶ್ನೆ ಕಡೆ ಬರೋಣ. ಲಾಂಗ್ ಸ್ಪ್ರಿಂಗ್ is secured by 2 cm and its potential energy is U. If the spring is scratched by 10 cm, then its potential energy would be 25U, 5U. Option 1 right answer, 25U. 32 question. If water flow out of hole at P as shown in figure, then. So this one is diagram. See the diagram. So right answer is option 3. Option 3 is right answer. So 33 question. What is the full form of RNA? Ribonucleic acid. Option 1 is right answer. 34 question. 20 A current is flowing throughout a straight wire. The intensity of magnetic field at a point 10 cm from the wire will be dash. Option 1 is the right answer. 35 questions. Number of 35. The two equations of simple harmonic motion are y1 equal to 12 sin in the bracket 50t plus or 2 and y2 equal to 12 sin theta. Okay, 50t plus sigma 3. Okay, find the phase difference between two motions. Right answer is option 3. ಇದು its exam is SSR is conducted by PUC 12th. Okay, MR will be conducted by. Okay, 36 question. In a standing wave in a pipe open at both ends, the first harmonic has 2 nodes and 1 antinodes. Correct option is third one. 1 nodes and 2 antinodes. 37 question. The most common causes of upper respiratory infection is. Correct option is 2, rhinovirus. 38 question. Which of the following is not an example of transgender? Microphone amplifier. Correct option is 2. 39 question. The capitals A and B of capitals C and 2C are connected in series across a financial difference V. Find the ratio of energy stored in capacitor A to capacitor B. Correct option is 2. Okay, 40 question. In concave mirror, the image was formed at a distance B from the focus when an object is placed as a distance, a form of focus. What will be focal length of the mirror? AB, A plus B, AB. Correct option is
-3, option 3. So please have subscribed to Yoda's classes channel. So remember the subscribe. 41 question. The minimum orbital angular momentum of the electron in hydrogen atom is correct option 3. 42ನೇ ಪ್ರಶ್ನೆ ಕಡೆ ಬರೋಣ. ಡ್ಯೂರಿಂಗ್ encapsulate conciliation between two bodies, which of the following quantities always remain conserved? Option 3 is right answer. Linear momentum. 43ನೇ ಪ್ರಶ್ನೆ. Kepler's second law is a consequence of conservation of angular momentum. Option 3 correct. Option 3 is right answer. So 44ನೇ ಪ್ರಶ್ನೆಗೆ ಬರೋಣ. Candela is the unit of sound intensity, luminous intensity. Correct option is 2. 45ನೇ ಪ್ರಶ್ನೆ. Which disease is caused by deficiency of vitamin C in humans? Rickets, scurvy, beriberi, night blinders. Option B scurvy. 46ನೇ ಪ್ರಶ್ನೆ ನೋಡ್ರಿ. A ball is thrown vertically upwards with a velocity of 20 meter square second. After 3 seconds, the magnitude of its displacement of take is equal to 10. The answer is option 1, 15 meter. 47ನೇ ಪ್ರಶ್ನೆ. The potential difference between A and B in the following figures is, the diagram is, this is options is 32V, 48 watt, 24 watt, 14 watt. The answer is 48 watt. 48ನೇ ಪ್ರಶ್ನೆ. A setup of transformer has option 2 EMF for turn equal in both primary and secondary winds. Okay. 49ನೇ ಪ್ರಶ್ನೆ. The one which has the most relative in the wavelength of occurrence is in sunlight is option 4 fluorine is right answer. ಸೊ 51 ಆನ್ಸರ್ ಈಸ್ ನೀವೇ ಕಾಮೆಂಟ್ ಮಾಡಬೇಕು. ಅಂದರೆ 49 ಫ್ಲೋರಿನ್ ಆಪ್ಷನ್ 4 ರೈಟ್ ಆನ್ಸರ್ ಆಯಿತು. 51 ಆನ್ಸರ್ ನೋಡಿ. ಐ ಬೈಟ್ ಈಸ್ ಈಕ್ವಲ್ ಟು ಒನ್ ಬೈಟ್ ಈಸ್ ಈಕ್ವಲ್ ಟು 1 ಬೈಟ್ 1 ಬೈಟ್ ಈಸ್ ಈಕ್ವಲ್ ಟು 10 ಬೈಟ್ಸ್, 8 ಬೈಟ್ಸ್, 16 ಬೈಟ್ಸ್, 12 ಬೈಟ್ಸ್. ಸೊ 50ನೇ ಪ್ರಶ್ನೆ ಇದೇನಿದೆ ಅಲ್ಲ, ಇದನ್ನು ಕಾಮೆಂಟ್ ಮಾಡಿರಿ. ಹಾಗೆ ಈ ಒಂದು PDF ವಾಟ್ಸಪ್ಪಲ್ಲಿ ಫ್ರೀಯಾಗಿ ಸಿಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇದೆ ಅಂತ ಕೂಗಿ ಹೇಳಿದ್ದೇನೆ. ಸೊ ಜಾಯ್ನ್ ಆಗ್ರಿ, ಲಿಂಕ್ ತೊಗೊಳ್ರಿ, ಸಬ್ಸ್ಕ್ರೈಬ್ ಬೇಗ ಮಾಡಿಸ್ರಿ. 500 ಸಬ್ಸ್ಕ್ರೈಬರ್ಸ್ಗೆ ತುಂಬ ಆ ಥರದಿದೆ. ಶೇರ್ ಮಾಡಿರಿ. ಯಾರಾದರೂ ವಿದ್ಯಾರ್ಥಿಗಳಿದ್ರೆ ಶೇರ್ ಮಾಡಿರಿ. ಹಾಗೆ ಡೈಲಿ ಆರ್ಮಿ ವೀಡಿಯೋಸ್ ಕೂಡ ಬರ್ತವೆ. ಸೊ ಆರ್ಮಿ ಯಾರು ಅಪ್ಲಿಕೇಶನ್ ಹಾಕಿದ್ರೆ ಒಂದು ತಮ್ಮ ಕೊಟ್ಟು ಲೈಕ್ ಕೊಡ್ರಿ. ಈ ವಿಡಿಯೋ ಇಷ್ಟ ಆದರೆ ಸೊ ಕಾಮೆಂಟ್ ಬಾಕ್ಸಲ್ಲಿ ಒಂದು ಸ್ಮೈಲಿ ಕಳಿಸ್ರಿ. ನಾವು ತಿಳ್ಕೊಳ್ಳೋಣ ಯಾರು ಇಷ್ಟ ಆಗಿದೆ ಅಂತ. ಓಕೆ, ಇದು ಏನಂತಂದರೆ ಸೆಟ್ 1 ಪೇಪರ್ ಆಗುತ್ತೆ. ಜಸ್ಟ್ 50 ಕ್ವಶನ್ ಕಂಪ್ಲೀಟೆಡ್. ಇನ್ 50 ಕ್ವಶನ್ ನಾನು ಅನದರ್ ವಿಡಿಯೋ ಅಂದರೆ ನೆಕ್ಸ್ಟ್ ವಿಡಿಯೋಲಿ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ವಿಡಿಯೋ ನಿಮಗೆ ಇದೆ 50 ಕ್ವಶನ್. ಡೈಲಿ ಕ್ವಶನ್ ರಿವಿಷನ್ ಮಾಡ್ತೀನಿ. ಸೊ ನೀವು ಪ್ರಾಕ್ಟೀಸ್ ಮಾಡಿರಿ. SSR ಆಗಿರ್ಬೋದು. ಈ ಒಂದು ಪ್ರಶ್ನೆ SSR ಅಷ್ಟೇ ಬರುತ್ತೆ ಅಂತಾರಲ್ಲ, MR ಕೂಡ, ಆದರೆ MR ಇಷ್ಟು ಟಫ್ ಕೇಳೋದಿಲ್ಲ. ಸೊ ಈಸಿ ಕತಾನೆ. ಓಕೆ, ಅಂದರೆ ತುಂಬ ಈಸಿ ಇರುತ್ತೆ. SSR ಸ್ವಲ್ಪ ಹೈ ಲೆವೆಲ್ ಆಗುತ್ತೆ, MR ಸ್ವಲ್ಪ ಚೂರು ಲೋ ಲೆವೆಲ್. ಯಾವ ಥರ MTS ಹಾಗೆ GD ಇರುತ್ತಲ್ಲ ಆ ಥರ. GD ಎಕ್ಸಾಮ್ ಬರಿತಿದ್ದೀರಾ? ಓಕೆ, GDದು ಇಂಪಾರ್ಟೆಂಟ್ ಕ್ವಶನ್ಸ್ GK ಇರ್ಬೋದು, ಅವು ಕೂಡ ಇವೆ. ನೋಡೋಣ, ವಿಡಿಯೋ ಮಾಡಿ ಹಾಕೋಕೆ ಟ್ರೈ ಮಾಡ್ತೀನಿ. ಯಾವ ರೀತಿ ಎಷ್ಟು ಪಟ್ಟು ಸಿಗುತ್ತೆ ಅಂತಲ್ಲ. ಮೊದಲಿಗೆ SSR ಹಾಗೆ ಆರ್ಮಿ ಹಾಕೋಣ. ಓಕೆ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ. ಸೊ ಕ್ವಶನ್ ಅರ್ಥ ಆಗಲಿಲ್ಲ ಅಂದರೂ ಕಮೆಂಟ್ ಮಾಡಿರಿ. ಯೋಧಾಸ್ ಕ್ಲಾಸಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೋರಿ. ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇದೆ. ಸೊ ಆ ಬೆಲ್ ಐಕನ್ ನೀವು ಕ್ಲಿಕ್ ಮಾಡಲೇಬೇಕು.
ಮಾಡಿದ್ರೆ ಮಾತ್ರ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋ ಯಾವಾಗ ಹಾಕ್ತೀನಿ ಅದು ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅವಾಗ ನೀವೇ ಫಸ್ಟ್ ನೋಡ್ತೀರಾ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್, ಲವ್ ಯು ಆಲ್, ಬೈ ಬೈ.